ಟೋಟಲ್ ಆಗಿ ಎಷ್ಟಾಯ್ತಪ್ಪ ರಿಂಗ್ಸ್ ಅಂತ ಕೇಳಿದ್ರೆ ಒಂದು 2,900 ರೂಪಾಯಿ ಆಗೈತೆ. ರ್ಯಾಪಿಡೋ ಅಲ್ಲಿ ಫಸ್ಟ್ ಡ್ಯೂಟಿ ಎತ್ಕೊಂಡಿದ್ದೀನಿ. ಯಾರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ, ನಿಮ್ಮ ಜಿಮ್ನ ನಿಮ್ಮ ಹೊಟ್ಟೆ ಮುಖ್ಯ ನೋಡ್ಕೊಳ್ಳಿ. ಹೋದ್ರೆ ಒಂದು 2 ದಿವಸ ಮಟ್ಟಿಗೆ ಬರಬಾರ್ದು ಅಂತ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇರೋದು ಡ್ಯೂಟಿಗೆ. ಏನೋ ಗಾಡಿ ಗಲೀಜಾಗಿತ್ತು ಅಂತಂದ್ರೆ ಗಾಡಿ ಎತ್ತ ಮುಂಚೆ ಬರಲ್ಲ. 2 ಗಂಟೆ ಆಗ್ಬಿಡ್ತು, ಇಷ್ಟೊತ್ತಲ್ಲಿ ಯಾವುದೋ ಡ್ಯೂಟಿ ಇರಲ್ಲ. ಎಲ್ಲ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅದರ್ ನ್ಯೂ ವಿಡಿಯೋ. ನಾನು ನಿಮ್ಮ ವಿಶ್ವಾಸ. ಏನಪ್ಪ ವಿಷಯ ಅಂತಂದರೆ, ಇವತ್ತು ಆಲ್ರೆಡಿ ಫುಲ್ ರೆಡಿ ಆಗಿದ್ದೀನಿ ನಮ್ಮ ಡ್ಯೂಟಿ ಕಡೆ ಓಡೋಕ್ಕೆ. ಹಂಗೆ ನಮ್ಮ ಅಮ್ಮನೂ ಬರ್ತಾರೆ, ಅಂದರೆ ಡ್ಯೂಟಿ ಕರ್ಕೊಂಡು ಹೋಗ್ತಾಯಿಲ್ಲ, ಹೋಟ್ಲ್ ಹತ್ರ ಬಿಟ್ಬಿಟ್ಟು ಅಲ್ಲಿ ಸ್ವಲ್ಪ ನೋಡಿಕೊಂಡು ಸೀದಾ ನಾನು ಅಲ್ಲಿಂದ ಅಲ್ಲಿಗೆ ಡ್ಯೂಟಿಗೆ ಹೋಗ್ತಾಯಿದ್ದೀನಿ. ಹೋದರೆ ಒಂದು 2 ದಿವಸ ಮಟ್ಟಿಗೆ ಬರಬಾರ್ದು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇರೋದು ಡ್ಯೂಟಿಗೆ. ಫುಲ್ ಪ್ರಿಪೇರ್ಡ್ ಆಗಿಬಿಟ್ಟಿದ್ದೀನಿ. ಗಾಡಿ ಎಲ್ಲ ಬಲರಾಮನ್ ಬೆಳಗ್ಗೆ ಕ್ಲೀನಾಗಿ ವಾಶ್ ಮಾಡಿ ನಿಲ್ಸಿದ್ದೀನಿ, ನೋಡ್ಬೋದು. ಅದೇನೋ ಗಾಡಿ ಗಲೀಜಾಗಿತ್ತು ಅಂತಂದರೆ ಗಾಡಿ ಎತ್ತ ಮುಂಚೆ ಬರೋಲ್ಲ. ಕರೆಕ್ಟಾಗಿ 1.5 ಅವರ್ ತೊಳೆದಿದ್ದೀನಿ ಕೂತ್ಕೊಂಡು, ಇತ್ತು ಮ್ಯಾಗ್ವೀಲ್ ಸಮೇತ. ಸಾಕಾಗೋದು ಅಂದ್ಕೊಂಡ್ರೆ ತೊಳೆಯೋಷ್ಟೊತ್ತಿಗೆ ಫುಲ್ ರೋಸ್ಟು. ಕ್ಯಾರಿಯರ್ ಮೇಲೆ ತೊಳೆಯೋದೇ ದೊಡ್ಡ ಹಿಂಸೆ. ಬಟ್ ಏನು ಮಾಡೋಕ್ಕಾಗಲ್ಲ, ಗಾಡಿನ ಮೇಲೆ ಗಲೀಜಾಗುತ್ತೆ, ಅದನ್ನು ತೊಳಿತಾ ಇರಬೇಕು. ಈಗ ಅಮ್ಮ ಬರ್ತಾವ್ರೆ, ಅವ್ರನ್ನ ಕರ್ಕೊಂಡೋಗಿ ಹೋಟ್ಲ ಹತ್ರ ಡ್ರಾಪ್ ಆಗ್ಬಿಟ್ಟು ಸೀದಾ ನಾವು ಅಲ್ಲಿಂದಂಗೆ ಡ್ಯೂಟಿಗೆ ಹೋಗೋಣ ಬನ್ನಿ. ಆಮೇಲೆ ಮೊನ್ನೆ ಲಾಸ್ಟ್ ವೀಡಿಯೋಲಿ ನಿಮಗೆ ಹೋಟ್ಲ್ ತೋರಿಸಿರಲಿಲ್ಲ, ಬರೀ ಅದು ಕ್ಲೀನಾಗಿ ಹೋಟ್ಲಲ್ಲೆಲ್ಲ ತೋರಿಸ್ತೀನಿ ಹೆಂಗೈತೆ ಏನು ಕತೆ, ಏನು ಸೆಟಪ್ ಮಾಡವ್ರೆ ಅಂತ. ಆಮೇಲೆ ಇದು RTT ಲೋಗೋ ಒಂಚೂರು ತೆಗಿಬೇಕಾಗಿತ್ತು, ಇನ್ನೂ ತೆಗ್ದಿಲ್ಲ. ಎಲ್ಲ ಆಮೇಲೆ ತಗೊಳ್ಳೋಣ, ಸ್ಟಿಕರಿಂಗ್ ಅಂಗಡಿ ಹತ್ರ ಎಲ್ಲ ನಾನು ನಿಲ್ಲಿಸಿದಾಗ. ಸ್ನೇಹಿತರೆ, ಫೈನಲಿ ಹೋಟ್ಲ್ ಹತ್ರ ರೀಚ್ ಆಗಿದ್ರೆ ನಮ್ಮ ಬಲರಾಮಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಇದೆ ನೋಡ್ರಿ. ಬೆಳಗ್ಗೆ ಪೂಜೆ ಎಲ್ಲ ಆಗೈತೆ, ಬಟ್ ಬರೋಕ್ಕಾಗಿರಲಿಲ್ಲ. ಕುಂಬಳಕಾಯೆಲ್ಲ ಹೊಡೆದ್ಬಿಟ್ಟು ಕ್ಲೀನಾಗಿ ಪೂಜೆ ಎಲ್ಲ ಮಾಡೋರೆ. ಇವಾಗ ಅಮ್ಮ ಬಂದವ್ರೆ, ಅಮ್ಮ ಒಂಚೂರು ಕಡ್ಡಿ ಎಲ್ಲ ಬೆಳಗ್ತಾರೆ. ಅದೆಲ್ಲ ನೋಡಿಕೊಂಡು ನಾನು ಡ್ಯೂಟಿ ಕಡೆ ಹೊಡೋಣ. ನಿನ್ನೆ ಹೋಗಿ ಮೋಟ್ರ್ ಗೀಟ್ರೆಲ್ಲ ತಂದಿದ್ರು ಅರ್ಜೆಂಟಲ್ಲಿ. ಕ್ಲೀನಾಗಿ ಪೂಜೆ ಗೀಜೆ ಎಲ್ಲ ಮಾಡೋರೆ. ನಾನು ಒಂಚೂರು ಪೂಜೆ ಗೀಜೆ ಮಾಡಿಬಿಟ್ಟು ಡ್ಯೂಟಿ ಕೊಡೋಲ್ಲ ಆಡೋಣ. ಇವತ್ತು ನಮ್ಮ ದರ್ಶನ್ ಬಂದವನೇ ತಿರ್ಗಾ. ನಮ್ಮೂರಿಲ್ಲ, ನಮ್ಮ ಅಭಿ ಇವರಿಬ್ಬರು ಅವರೇ. ನೋಡಪ್ಪ, ಗ್ಯಾಸ್ ಇವಂದೇ ಸ್ಪಾನ್ಸರು. ಯಾರಿಗಾನ ಗ್ಯಾಸ್ ಬೇಕಾದ್ರೆ ದಯವಿಟ್ಟು ಇನ್ನು ಕಾಂಟ್ಯಾಕ್ಟ್ ಮಾಡಿರಿ. ಗ್ಯಾಸ್ ಅಂಗಡಿ ಇಟ್ಟರು ದರ್ಶನ್ಗೆ. ಸ್ನೇಹಿತರೆ, ಹೋಟ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಒಂದು ವೇ ಡ್ಯೂಟಿಗೆ ಹೊರಟಿದ್ದಾನೆ. ಹತ್ರ ಆಲ್ಮೋಸ್ಟ್ ಅಲ್ಲಿ ಹೊಸಕೋಟೆ ರೀಚ್ ಆಗಿಬಿಟ್ಟೆ. ಕನ್ಮಂಗ್ಲ ಘಟ್ಟ ಹತ್ರ CNG ಫುಲ್ ಗೀಲ್ ಮಾಡಿಸ್ಕೊಂಡು ನೋಡಿ. CNG ಬರೀ 2 ಪಾಯಿಂಟ್ ಐತೆ. CNG ಫುಲ್ ಗೀಲ್ ಮಾಡಿಸ್ಕೊಂಡು ಸೀದಾ ಅಲ್ಲಿಂದ ನೆಕ್ಸ್ಟು ನೋಡಬೇಕು ಯಾವ್ದಾದ್ರು ಡ್ಯೂಟಿಗೆ ಬೀಳುತ್ತೇನೋ ಅಂತ. ಎಲ್ಲದರಲ್ಲೂ ರೀಚಾರ್ಜ್ ಆಗಿದೆ. ಓಲಾಲ್ಲಿ ಬಿಟ್ಟು ಓಲಾಲ್ಲಿ ರೀಚಾರ್ಜ್ ಮಾಡಬೇಕು. ಅದೇ ರೀಚಾರ್ಜ್ ಪ್ಲ್ಯಾನ್ ಮಾಡಲಿಲ್ಲ, ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ. 3 ದಿವಸದ ರೀಚಾರ್ಜ್ ಪ್ಲ್ಯಾನ್ ತೊಗೊಂಡ್ರೆ ಎಷ್ಟು ಅರ್ನಿಂಗ್ಸ್ ಆಗ್ಬೋದು ಆ ಥರ ಏನೋ ಮಾಡೋಣ ಕಂಟೆಂಟ್ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ ಇವತ್ತು 1 ದಿವಸದ ಮಾಡೋದಾ ಇಲ್ಲ 3 ದಿವಸದ ಮಾಡೋದಾ ಯೋಚನೆ ಮಾಡಿಬಿಟ್ಟು ಡಿಸೈಡ್ ಮಾಡ್ತೀನಿ. ಫಸ್ಟು CNG ಹಾಕಿಸ್ಬೇಕು. ಆ್ಯಕ್ಷನ್ನ ಬನ್ನಿ. ಇವಾಗ CNG ಟ್ರಾಫಿಕ್ ಏನಂತ ಹೇಳ್ಕೊಳಂಥ ಟ್ರಾಫಿಕ್ ಇಲ್ಲ, ಸೋಮವಾರ ಅಲ್ಲ, ಇನ್ನು ಸಿಟಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಹೊಸ್ಕೋಟೆ ಆದರೆ ಪರವಾಗಿಲ್ಲ, ನಾರ್ಮಲಾಗಿ ಐತೆ. ಬನ್ನಿ ಇವಾಗ ನಾವು CNG ಬಂಕ್ ಹತ್ರ ಹೋಗ್ಬಿಡೋಣ ಡೈರೆಕ್ಟಾಗಿ. ಸ್ನೇಹಿತರೆ, ಫೈನಲಿ ನಮ್ಮ ರೆಗ್ಯುಲರ್ CNG ಬಂಕಿಗೆ ಬಂದಿದ್ದೀವಿ. ಅಂದರೆ ಕಟ್ಟಮಲ್ಲೂರು ಹತ್ರ ರೆಗ್ಯುಲರ್ CNG ಬಂಕು, ಇಂಡಿಯನ್ ಬಂಕ್ ಇದು. ಇಲ್ಲಿ ಒಳ್ಳೆ ಪ್ರೆಷರ್ ಸಿಗುತ್ತೆ. ಆ ಕಾರಣದಿಂದ ರೆಗ್ಯುಲರ್ ಇಲ್ಲೇ ಹಾಕ್ಸೋದು. ಒಳ್ಳೆ ಪ್ರೆಷರ್ ಕೊಡ್ತಾನೆ. ಬೇರೆ ಕಡೆ ಎಲ್ಲ ಕೊಡೋದಕ್ಕೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಬೆಸ್ಟ್ ಇದು. ಇದು ಫುಲ್ ಮಾಡಿಸ್ಕೊಂಡು ಒಂದು ಡೇ ಫುಲ್ ಟೆನ್ಷನ್ ಇರೋಲ್ಲ, ಆರಾಮಾಗಿ ಡ್ಯೂಟಿ ಹೊಡಿಬೋದು. ಸ್ನೇಹಿತರೆ, ರ್ಯಾಪಿಡೋ ಅಲ್ಲಿ ಫಸ್ಟ್ ಡ್ಯೂಟಿ ಎತ್ಕೊಂಡಿದ್ದೀನಿ. ಇದೆ ಫಸ್ಟ್ ಡ್ಯೂಟಿ. ಟೈಮ್ ನೋಡ್ಕೊಬೋದು, 1:26 ಇವಾಗ ಫಸ್ಟ್ ಡ್ಯೂಟಿ ಎತ್ಕೊಂಡಿದ್ದೀನಿ. ವರ್ತೂರ್ಗಂತ ಡ್ರಾಪು, ಇಲ್ಲೇ ಕನ್ಮಂಗ್ಲಲ್ಲಿ ಪಿಕಪ್ಪು. 320 ರೂಪಾಯಿನ ಕೊಟ್ಟವನೆ, ಜಸ್ಟ್ 10 ಕಿಲೋಮೀಟ್ರಿಗೆ. ಇನ್ನೇನು ಮಾಡೋಕ್ಕಾಗಲ್ಲ, ಸಿಟಿ ಕಡೆ ಹೋಗ್ಬಿಡೋಣ ಅಂದ್ಬಿಟ್ಟು ಅದೇ ಆ ಕಾರಣಕ್ಕೆ ಹೋಗ್ತಾ ಇರೋದು. ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋಬೋದು. ಅಲ್ಲಿಗೆ ಹೋದರೆ ಬೆಸ್ಟು ಅಂತ ಅಲ್ಲಿ ಎತ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ ಹೋಗಿ ಕಸ್ಟಮರ್ ಪಿಕಪ್ ಮಾಡ್ಕೊಂಡು ವರ್ತೂರ್ ಕಡೆ ಹೋಗ್ಬಿಡೋಣ. ಅಲ್ಲಿಂದ ಆಮೇಲೆ ರೆಗ್ಯುಲರ್ ಡ್ಯೂಟಿಗಳು ಮಾಡ್ಕೊಂಡ್ರೆ ಆಯಿತು. ಸ್ನೇಹಿತರೆ, ಆಗಲೇ ಒಂದು ವರ್ತೂರಿಗೆ ಒಂದು ಪಿಕಪ್ ತೊಗೊಂಡೆ ಅಂತಂದಲ್ಲ, ಒಂದು ಬುಕ್ಕಿಂಗ್ ತೊಗೊಂಡಿದ್ದೆ. ಬಟ್ ಕಸ್ಟಮರು ಎಷ್ಟು ಗಾಂಚಲಿ ಅಂದರೆ ನನ್ನ ಮಗ ಭಯಂಕರ ಗಾಂಚಲಿ. ತೆಲುಗುವನು ಬಂದ, ಫೋನ್ ಮಾಡ್ದೆ, ಸರ್ ಲೊಕೇಶನ್ ಹತ್ರ ಇದ್ದೀನಿ ಅಂತಂದೆ. ಅಲ್ಲೆಲ್ಲೋ ಇದೀನಿ, ಒಳಗಡೆ ಇದ್ದೀನಿ ಬಾ ಅಂತಂದೆ. ನಾನು ಲೊಕೇಶನ್ ಎಲ್ಲ ಐತೋ ಅಲ್ಲಿ, ನೀವೆಲ್ಲ ಲೊಕೇಶನ್ ಎಲ್ಲ ಆಗಿದ್ರೆ ಅಲ್ಲಿಗೆ ಬನ್ನಿ ಅಂತಂದೆ. ನಾನು ಅಲ್ಲಿಗೆ ಬರೋಕ್ಕಲ್ಲ, ನಾನು ಹೇಳಿದ ಕಡೆ ಬರೋ ಹಂಗೆ ಹಿಂಗೆ ಅಂತಂದೆ. ನಾನು ಬರೋಕ್ಕಾಗಲ್ಲ, ಕ್ಯಾನ್ಸಲ್ ಮಾಡೋಂಗೆ ಮಾಡ್ಕೊ ಹಂಗೆ ಹಿಂಗೆ ಅಂತಂದಾಗ ಮತ್ತೆ ಅಲ್ಲಿಗೆ ಹುಡ್ಕೊಂಬಂದ. ಸರಿ ಅಂತ ಡ್ರಾಪ್ ಮಾಡೋಕೆ ಹೋದ್ರೆ ಅದೊಂದು 40 ನಿಮಿಷ. ಅದೊಂದು ಯಪ್ಪ ಸ್ವಾಮಿ, ಹೊರತೂರು ಭಯಂಕರ ಜಾಮ್ ಆಗಿತ್ತು. ಡ್ರಾಪ್ ಮಾಡೋಷ್ಟೊತ್ತಿಗೆ ನನ್ನ ಮಗ 106 ಲೋಕ ತೋರಿಸ್ಬಿಟ್ಟ ಕಸ್ಟಮರ್. ನನಗೆ ಏನೇಕ ಕಿರಿಗು ತಲೆ ನೋವು ಅಂದ್ಬಿಡ್ತು ಅವನ ಹತ್ರ. ತತ್ತೇರಕ್ಕೆ ಇಂಥ ಕಸ್ಟಮರ್ ಫಸ್ಟ್ನೇ ಡ್ಯೂಟಿಯಲ್ಲೇ ಸಿಗಬೇಕಾ? ಅದೇನು ನನ್ನ ಹಣೆ ಬರೋಣ ನನ್ನ ಟೈಮ್ ಅದೇ ಬೇಜಾರು. ಫಸ್ಟ್ ಡ್ಯೂಟಿಯಲ್ಲಿ ಇಂಥ ಕಸ್ಟಮರ್ ಸಿಗಬಾರ್ದು, ಬೇಜಾರಾಗ್ಬಿಡ್ತದೆ, ಜಿಗುಪ್ಸು ಅಂದ್ಬಿಡ್ತದೆ. ಸರಿ, ಅಲ್ಲಿಂದ ಇನ್ನೇನಪ್ಪ ಮಾಡೋದು ಅಂದ್ಬಿಟ್ಟು ಹಂಗೆ ಮ್ಯಾಪ್ ಆನ್ ಮಾಡ್ಕೊಂಡು ಕೂತಿದ್ದೆ. ನೋಡಿದ್ರೆ ಅಣ್ಣ ನಮ್ಮ ಮಲೇಶ ಗುಂಜೂರಲ್ಲಿದ್ದ. ಫೋನ್ ಹಾಕ್ದಿಲ್ಲಿದೆ ಮಚ್ಚ ಅಂತಂದ. ಇಲ್ಲೇ ಇದ್ದೀನಿ ಅಂತಂದ. ಹುಡುಕೊಂಡು ಅವನ ಹತ್ರನೇ ಬಂದಿದ್ದೀನಿ. ಅವ್ನ ಗಾಡಿ ಪಕ್ಕದಲ್ಲೇ ಹಾಕಿದ್ದೀನಿ ನೋಡ್ರಿ. ಇವಾಗ ಒಂದೇ ಗಾಡಿ ಇದು. ಇವಾಗ ಹೋಗಿ ಅಲ್ಲೇ ಊಟ ಗೀಟ ಮಾಡ್ಕೊಂಬರೋಣ ಬನ್ನಿ. ತುಂಬ ದಿವಸ ಸಿಕ್ಕ ಅವನು ಮಾತಾಡ್ಸ್ಕೊಂಡು ಊಟ ಗೀಟ ಮಾಡ್ಕೊಂಬರೋಣ. ಬರೀ ಹೆಂಗೆ ಮೇಯ್ತೈತೆ
ಬರೋರ್ಗು ವೆಯ್ಟ್ ಮಾಡೋಕ್ಕೂ ಆಗಲ್ಲ, ಆರ್ಡ್ರ್ ಮಾಡ್ಬಿಟ್ಟು ತಿನ್ಬಿಡೋದು. ಹಾಂ, ಎಷ್ಟೋ ದಿವಸ ಆದ್ಮೇಲೆ ಸಿಕ್ಕೋದೆ, ವೆಯ್ಟ್ ಮಾಡೋಣ ಅಲ್ಲ, ವೆಯ್ಟ್ ಮಾಡೋಣ, ಏನಿಲ್ಲ, ಸಿಕ್ಕಿದೆ ಚಾನ್ಸ್ ಬಾರಿಸ್ಬಿಡೋದು. ಕುಸ್ಕೆ ಕಬಾಬ್ಗಳು. ಹಾಂ, ಹೆಂಗೋ ಹುಡುಗ ಎಷ್ಟೋ ದಿವಸ ಆದ್ಮೇಲೆ ಸಿಕ್ಕೋರೆ, ಏನು ಮಾತಾಡ್ತಾನ, ಏನಿಲ್ಲ. ಇವರೆಲ್ಲ ಫ್ರೆಂಡ್ಸು, ಮನೇಲಿ ಹೇಗಿದ್ದಾರೆ ನೋಡಿ ಮಾಡಿ ಸ್ನೇಹ ಮಾಡ್ರಪ್ಪ ಅಂತ. ಬಟ್ ಎಲ್ಲ ಸಿಕ್ಕೋರೆಲ್ಲ ಇಂತಾರೆ ನಮಗೆ. ಯಾರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ, ನಿಮ್ಮ ಜಿಮ್ನ ನಿಮ್ಮ ಹೊಟ್ಟೆ ಮುಖ್ಯ, ನೋಡ್ಕೊಳ್ಳಿ. ಸ್ನೇಹಿತರೆ, ಊಬರಲ್ಲಿ ಇನ್ನೊಂದು ಡ್ಯೂಟಿ ಕೊಟ್ಟ, ಗುಂಜೂರಿಂದ ಫಿನಿಕ್ಸ್ಗೆ, ಅಂದರೆ ಮಾದೇವಪುರ ಫಿನಿಕ್ಸ್ ಮಾಲ್ ಇದೆಯಲ್ಲ ಅಲ್ಲಿ ಕೊಟ್ಟವನೆ. ಎಷ್ಟು 400 ಚಿಲ್ಲರೆನ ಕೊಟ್ಟಿರೋದು, ಅಂದರೆ ಟೋಟಲ್ 500 ರೂಪಾಯಿ ಅಂದ್ಕೊಳ್ರಿ, 500 ರೂಪಾಯಿನ ಕೊಟ್ಟವನೆ. ಪರವಾಗಿಲ್ಲ, 11 ಕಿಲೋಮೀಟ್ರಿಗೆ ಮೋಸ ಏನಿಲ್ಲ, ಎಕ್ಸೆಲ್ಲು. ಸರಿ, ಡ್ರಾಪ್ ಮಾಡ್ಬಿಡೋಣ ಅಂತ ಪಿಕಪ್ ಪಾಯಿಂಟಿಗೆ ಬಂದು ವೆಯ್ಟ್ ಮಾಡ್ತಾಯಿದ್ದೀನಿ. ಇದೇ ಅಪಾರ್ಟ್ಮೆಂಟ ಗುಂಜೂರುಪಳ್ಳಿಯಲ್ಲಿ. ಪಿಕ್ ಮಾಡಿಕೊಂಡು ಸೀದಾ ಫಿನಿಕ್ಸ್ ಮಾಲ್ಗೆ ಎತ್ಕೊಂಡು ಕಸ್ಟಮರ್ನ ಡ್ರಾಪ್ ಮಾಡಿಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಯಾವ್ದಾನ ಬುಕ್ಕಿಂಗ್ಗೆ ವೆಯ್ಟ್ ಮಾಡಬೇಕು. ಯಾವುದೋ ಒಂದು ಲಾಂಗ್ ಡ್ಯೂಟಿ ಕೊಡ್ತಾನ ಅಂತ ವೆಯ್ಟಿಂಗು, ಇಲ್ಲ ಏರ್ಪೋರ್ಟು ಯಾವ್ದಾನ ಕೊಟ್ಟರೆ ಭಾರಿ ಅನುಕೂಲ. ಯಾಕಂದ್ರೆ ರನ್ನಿಂಗ್ಸ್ ಬೇಗ ಆಗುತ್ತೆ ಆ ಕಾರಣದಿಂದ. ನೋಡೋಣ ಏನೇನು ಮಾಡ್ತಾರೋ. ಸ್ನೇಹಿತರೆ, ಫೈನಲಿ ಫಿನಿಕ್ಸ್ ಮಾಲ್ ಹತ್ರ ಡ್ರಾಪ್ ಮಾಡಿದಾಯ್ತು ಕಸ್ಟಮರ್ನ. ಡ್ರಾಪ್ ಮಾಡಿದೆ, ಒಂದು ಊಬರಲ್ಲಿ ದೋಖ ಆಗೋಯ್ತು. ಏನಪ್ಪ ಅಂತಂದರೆ, ಆ್ಯಕ್ಚುಲಿ ನಂಗೆ ರೇಟ್ ತೋರಿಸಿದ್ದು 400 ಚಿಲ್ಲರೆ, ಬಟ್ ನನಗೆ ಕೊಟ್ಟಿದ್ದು 410 ರೂಪಾಯಿ ಕೊಟ್ಟ. ನಂಗೆ ಅಲ್ಲಿ ಹೊಟ್ಟೆಲ್ಲ ಉಳ್ದೋಗ್ಬಿಡ್ತು. ಕೊಟ್ಟಿದ್ದು 440 ಸಮಥಿಂಗ್ ಏನೋ ಚೇಂಜ್ ಏನೋ ಕೊಟ್ಟ, ಬಟ್ ನನಗೆ ಕೊಟ್ಟಿದ್ದು 419 ರೂಪಾಯಿ ಕೊಟ್ಟ. ಏನು ಮಾಡೋದು, ತಲೆ ಕೆಟ್ಟಾಯ್ತು ನನಗೆ. ಏನಕ್ಕೆ ಹಿಂಗೆ ಮಾಡ್ತಾನೆ ಅರ್ಥ ಆಗ್ತಾಯಿಲ್ಲ. 10 ರೂಪಾಯಿ 20 ರೂಪಾಯಿ ಕಮ್ಮಿ ಮಾಡ್ತಾನೆ, ಅದೊಂದು ಹೊಟ್ಟೆ ಊರಿ. ಯಾರನ್ನ ಕೇಳೋದು ಯಾರನ್ನ ಬಿಡೋದು ಒಂದೂ ಗೊತ್ತಿಲ್ಲ ಓಲಾ ಊಬರಲ್ಲಿ. ಯಾರನ್ನ ಅಂತ ಕ್ವಶನ್ ಮಾಡ್ತೀವಿ ಹೇಳಿ ಇವಾಗ, ಅದೇ ತಲೆನೋವು. ಸ್ನೇಹಿತರೆ, ಫಿನಿಕ್ಸ್ ಮಾಲಿಂದ ಮತ್ತೆ ಇನ್ನೊಂದು ಡೈರೆಕ್ಟ್ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಎತ್ತಾಕ್ಬಿಟ್ಟ. ನೋಡ್ಬೋದು ನೀವು, ರೈಲ್ವೆ ಸ್ಟೇಷನ್ ಹತ್ರನೇ ಇದ್ದೀನಿ. ಸೀದಾ ಅಲ್ಲೊಂದು ಎತ್ತಾಕ್ದ ಎಕ್ಸೆಲ್ ಡ್ಯೂಟಿ ಊಬರಲ್ಲಿ ಬಿದ್ದಿದ್ದು. ಟೋಟಲಾಗಿ 560 ರೂಪಾಯಿ ಆಗಿತ್ತು. 17 ಕಿಲೋಮೀಟ್ರ್ ಇತ್ತು. ಎತ್ಕೊಂಡು ಸೀದಾ ಡ್ರಾಪ್ ಮಾಡಿಬಿಟ್ಟೆ ಕಸ್ಟಮರ್ನ. ಡ್ರಾಪ್ ಮಾಡಿಬಿಟ್ಟು ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ಡ್ಯೂಟಿ ಬೀಳ್ತಾಯಿಲ್ಲ, ಎಲ್ಲ ಚಿಕ್ಕಪೇಟೆಯಿಂದ ಡ್ಯೂಟಿಗಳು ಬೀಳ್ತಾಯಿದೆ. ಬಟ್ ಅಲ್ಲಿ ಹೋದರೆ ಬರೋ ಡೌಟ್ ಅಂತ ನೋವು, ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ. ಬನ್ನಿ, ಇಲ್ಲಿಂದ ಫಸ್ಟ್ ಮಲ್ಲೇಶ್ವರಂ ಕಡೆನೋ ಇಲ್ಲ ರಾಜಾಜಿ ನಗರ ಕಡೆನೋ ಎಲ್ಲೋ ಒಂದು ಕಡೆ ಹೋಗೋಣ. ಬಟ್ ಇವತ್ತು ಟಾರ್ಗೆಟ್ ಕಂಪ್ಲೀಟ್ ಮಾಡಲೇಬೇಕು. ಇಲ್ಲಿ ಯಾವುದೂ ಟ್ರೈನ್ ಇಲ್ಲ ಅನಿಸುತ್ತೆ, ಆ ಕಾರಣದಿಂದ ಇವಾಗ ಸದ್ಯಕ್ಕೆ ಇಲ್ಲಿದ್ದು ವೇಸ್ಟೇ. ಸೀದಾ ಇವಾಗ ನಾವು ಮಲ್ಲೇಶ್ವರಂ ಕಡೆ ಓಡೋಣ ಬನ್ನಿ. ಸ್ನೇಹಿತರೆ, ಮೆಜೆಸ್ಟಿಕ್ಕಿಂದ ಡೈರೆಕ್ಟಾಗಿ ಒಂದು JP ನಗರ ಡ್ಯೂಟಿ ಕೊಟ್ಟ. ಇವಾಗ ಪ್ರೆಸೆಂಟ್ JP ನಗರದಲ್ಲಿದ್ದೀನಿ. ರೇಂಜಿಗೆ ಟ್ರಾಫಿಕ್ ಐತೆ ಅಂದ್ಕೊಳ್ರಿ. ಸಾಯಂಕಾಲ ಆಗ್ತಾ ಇದ್ದಂಗೆ ಫುಲ್ಲು ಜಾಮ್ ಆಗಿಬಿಡ್ತು. ಏನಂತ ಗೊತ್ತಿಲ್ಲ. ಡ್ಯೂಟಿ ಅಂತೂ ಲೈಟಾಗಿ ಕಮ್ಮಿ ಆಯಿತು ಸಾಯಂಕಾಲ ಟೈಮಲ್ಲಿ. ಡ್ಯೂಟಿ ಯಾವುದು ಅಷ್ಟೊಂದಿಲ್ಲ. ಒಟ್ಟು ನಾನು 1800 ರೂಪಾಯಿ ಡ್ಯೂಟಿ ಅರ್ನಿಂಗ್ಸ್ ಆಗೈತೆ. ಮಧ್ಯಾಹ್ನ 1 ಗಂಟೆ ಮೇಲೆ ಡ್ಯೂಟಿಗೆ ಬಂದಿರೋದಕ್ಕೆ ಪರವಾಗಿಲ್ಲ ಅಂದ್ಕೊಳ್ಳಿ. CNG ಇನ್ನೂ 4 ಪಾಯಿಂಟ್ ಐತೆ. ಗಾಡಿ 72 ಕಿಲೋಮೀಟ್ರ್ ಹೊಡೈತೆ. ಏನಕ್ಕಪ್ಪ 72 ಕಿಲೋಮೀಟ್ರ್ ಹೊಡೆದ್ರೂ ಇಷ್ಟು ಕಮ್ಮಿ ಕೊಡ್ದೈತೆ, ಇಷ್ಟು ಜಾಸ್ತಿ ಕೊಡ್ತೈತೆ CNG ಅಂತ ನೀವು ಕೇಳ್ಬೋದು. ಒಂದೇ ಒಂದು ಕಾರಣ ಅದಕ್ಕೆ, ಏನಪ್ಪ ಅಂತಂದರೆ ಟ್ರಾಫಿಕ್ಕು ಮತ್ತು ಬಿಸಿಲು. ಭಯಂಕರ ಬಿಸಿಲ ಕಾರಣದಿಂದ 2 ಪಾಯಿಂಟ್ CNG ಇಟ್ಕೊಂಡು AC ಇಟ್ಕೊಂಡು ಓಡಿಸಿರೋದು. ಅದರಿಂದ ಫುಲ್ಲು ಡೌನ್ ಆಗಿಬಿಡೈತೆ ಮೈಲೇಜು. ಏನು ಮಾಡೋಕ್ಕಾಗಲ್ಲ ಕಾರಣಾಂತರಗಳಿಂದ. ಇವಾಗ ನೈಟ್ ಆಗೈತೆ, ನೋಡಬೇಕು ಇನ್ನೂ ಏನೇನು ಕತೆ ಅಂತ. ಇನ್ನೊಂದು ಏರ್ಪೋರ್ಟ್ ಒಂದು ಕೊಟ್ಬಿಟ್ರೆ ನನ್ನ ಅರ್ನಿಂಗ್ಸು ಕಂಪ್ಲೀಟ್ ಆಗಿಬಿಡುತ್ತೆ, ಅಂದರೆ ನನ್ನ ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೆ. ನೋಡಬೇಕು ಏನು ಮಾಡ್ತಾನೋ, ಕೊಡ್ತಾನೋ ಇಲ್ಲ JP ನಗರ ಇಲ್ಲ ಜಯನಗರ ಸೆಂಟ್ರಲ್ಲಿ ಎಲ್ಲೊಂದು ಕಡೆ ಗಾಡಿ ಹಾಕೊಂಡು ಕೂತ್ಕೊಳ್ಳೋಣ. ಸ್ನೇಹಿತರೆ, ಟೈಮ್ ಬಂದು 11:15 ಆಗ್ತಾ ಬರ್ತೈತೆ. ಟೋಟಲಾಗಿ ಎಷ್ಟಪ್ಪ ಆಯಿತು ಅರ್ನಿಂಗ್ಸು ಅಂತ ನೀವು ಕೇಳಿದ್ರೆ 2250 ರೂಪಾಯಿ ಆಗೈತೆ ಅರ್ನಿಂಗ್ಸು. ಮಧ್ಯಾಹ್ನ 1:30ಗೆ ನಾನು ಸ್ಟಾರ್ಟ್ ಮಾಡಿದ್ದು ನಾನು. ಇವಾಗ ಅಟ್ ಪ್ರೆಸೆಂಟು 2200 ರೂಪಾಯಿ ಆಗೈತೆ, 250 ರೂಪಾಯಿ ಆಗೈತೆ. ಇನ್ನೂ ಒಂದು 1500 ರೂಪಾಯಿ ಟಾರ್ಗೆಟ್ ಇತ್ತು, ಇನ್ನೂ 1500 ರೂಪಾಯಿ ಎಲ್ಲೂ ಬೀಳಲಿಲ್ಲ. ಅಟ್ ಪ್ರೆಸೆಂಟ್ ಇನ್ನೂ ಜಯನಗರದಲ್ಲೇ ಇದ್ದೀನಿ. ಆಗಲೇ ಜಯನಗರದಲ್ಲೇ ಒಂದು 2-3 ಲೋಕಲ್ ಹೊಡೆದೆ, ಅಂದರೆ ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಆ ಥರನೇ ಆಗೈತೆ. ಮೋಸ ಏನಿಲ್ಲ. ಮಧ್ಯಾಹ್ನ ಬಂದಿರೋದಕ್ಕೂ ಒಂದು 2250 ರೂಪಾಯಿ ಆಗೈತೆ, ಮೋಸ ಏನಿಲ್ಲ. ಅದೇ ಇವಾಗ ಮಲ್ಕೊಳ್ಳೋಣ, ನೋಡೋಣ ಬೆಳಗ್ಗೆ ಅಷ್ಟೊತ್ತಿಗೆ ಯಾವ್ದಾನ ಜಯನಗರದಿಂದ ಏರ್ಪೋರ್ಟ್ ಕೊಟ್ಟರೆ ಎತ್ಕೊಂಡು ಹೋಗೋದು. ಬೆಳಗ್ಗೆ ಒಂದು 4 ಗಂಟೆಗೆ ಅಲಾರಾಮ್ ಇಟ್ಟು ಎದ್ದು ನೋಡೋಣ. ಮೋಸ್ಟ್ಲಿ ನಂಗೆ ಅನ್ನಿಸ್ದಂಗೆ ಕೊಡ್ಬೋದು, ಹೇಳೋಕ್ಕಾಗಲ್ಲ. ಇನ್ ಕೇಸ್ ಕೊಟ್ಟರೆ ಒಳ್ಳೇದೇ. ಯಾಕಂದರೆ ಮಿನಿಮಮ್ ಕೊಟ್ರೂ ಒಂದು 1500 ರೂಪಾಯಿ ಮೇಲೇ ಕೊಡ್ತಾರೆ ಇಲ್ಲಿಂದ. ಏನು ಮಾಡೋಕ್ಕಾಗಲ್ಲ. ಬಟ್ ನನ್ನ ಟಾರ್ಗೆಟು 3500 ರೂಪಾಯಿ ಇತ್ತು. ಬಟ್ ರೀಚ್ ಆಗೋಕ್ಕಾಗಲಿಲ್ಲ. 2250 ರೂಪಾಯಿ ಸ್ಟಕ್ ಆಗ್ಬಿಡ್ತು. ಟೈಮ್ ಐತೆ, ಬಟ್ ಆದ್ರೂ ಬೇಡ, ಯಾಕೆ ಸುಮ್ಮನೆ ತಲೆನೋವು ಅಂತ ಸುಮ್ಮನೆ ವೆಯ್ಟ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಹಂಗೆ ವೆಯ್ಟ್ ಮಾಡ್ಕೊಂಡು ಅಲ್ಲೇ ಜಯನಗರದಲ್ಲಿ ಕೂತಿದ್ದಂಗೆ ಹತ್ತಿರ ಒಂದು 12:15ಗೆ ನಾವು ಒಂದು ಡ್ಯೂಟಿ ಕೊಟ್ಟ SMVT ರೈಲ್ವೆ ಸ್ಟೇಷನ್ಗೆ, ಇಂದ್ರಾನಗರ ಹತ್ರ ಇರೋದು. ಸೀದಾ ಎತ್ಕೊಂಡು ಡ್ರಾಪ್ ಮಾಡಿದೆ. ಬಟ್ ಲಗೇಜ್ ಜಾಸ್ತಿ ಇತ್ತು ಅಂತ ನೈಟಲ್ಲಿ ಒಂದು 100 ರೂಪಾಯಿ ಎಕ್ಸ್ಟ್ರಾ ಇಸ್ಕೊಂಡು ಸೀದಾ ಕರ್ಕೊಂಡು ಡ್ರಾಪ್ ಮಾಡಿದೆ. ರ್ಯಾಪಿಡಲ್ಲಿ ಬಂದಿದ್ದು ಬುಕ್ಕಿಂಗು.
ಸೀದಾ ಕರ್ಕೊಂಡು ಡ್ರಾಪ್ ಮಾಡಿ ಸೀದಾ ಅಲ್ಲಿ ಇನ್ಯಾವುದು ಡ್ಯೂಟಿ ಬೀಳಲ್ಲ ಅಂದ್ಬಿಟ್ಟು ಇಂದ್ರಾನಗರ ಖಾಲಿ ಬಂದೆ ಅಲ್ಲಿಂದ ಒಂದು 3 ಕಿಲೋಮೀಟ್ರು. ಈಗ 80 ಫೀಟ್ ರೋಡಲ್ಲೇ ನಮ್ಮ ಎಂಪೈರ್ ಹೋಟ್ಲ್ ಐತಲ್ಲ ಅಲ್ಲಿ ಹಾಕೊಂಡು ಕೂತಿದ್ದೇನೆ. ಟೈಮ್ ನೀವೇ ನೋಡ್ಬೋದು. ಟೈಮ್ ಬಂದು ಆಲ್ಮೋಸ್ಟ್ ಅಲ್ಲೂ ಎಷ್ಟಾಗೈತೆ ಅಂತಂದರೆ 1:30 ಇಲ್ಲಿ ಎಂಪೈರ್ ಹೋಟ್ಲ್ ಹತ್ರ ಹಾಕೊಂಡು ಕೂತಿದ್ದೇನೆ. ಯಾವುದೋ ಬುಕ್ಕಿಂಗ್ ಬೀಳ್ತಾ ಇಲ್ಲ, ಫುಲ್ಲು ಬಿಸಿ ಆಗ್ತೈತೆ, ಗಾಡಿಯಲ್ಲಿ ಮಲ್ಗೋಕ್ಕೆ ಆಗ್ತಾಯಿಲ್ಲ ಅಂದ್ಕೊಡ್ರಿ. ಹೆಂಗಾಗ್ಬಿಟ್ಟೆ ಅಂದರೆ ಪರಿಸ್ಥಿತಿ, ಅರ್ಜೆಂಟ್ ಒಂದು ಫ್ಯಾನ್ ತಗೋಬೇಕು, ಆಗ್ತಾಯಿಲ್ಲ ಮಲ್ಗೋಕ್ಕೆ. ಸಿಕ್ಕಾಬಿಟ್ಟೆ ಹಿಂಸೆ ಬ್ರೋ. ಎಲ್ಲ ಗ್ಲಾಸೆಲ್ಲ ತೆಗೆದ್ರೆ ಸೊಳ್ಳೆ ಇದ್ದರೆ ಮಲ್ಗೋಕ್ಕಲ್ಲ, ಕಚ್ಚಾಕ್ಬಿಡ್ತವೆ. ಏನು ಮಾಡೋದು? ಮೈಸೂರಿಗೆ ಹೋದರೆ ಈ ಸರಿ ಸೊಳ್ಳೆ ಪುಡ್ದವ್ನು ತೊಗೊಬೇಕು. ಮಾರ್ಕೆಟ್ ರೋಡೆಲ್ಲ ಸಿಗ್ತದಂತೆ. ತುಂಬ ಜನ ಡ್ರೈವರ್ಗಳು ಹೇಳೋರೆ. ನಾನು ಹಳೆ ಗಾಡೀಲಿ ಇತ್ತು, ಎತ್ಕೊಬೇಕಾಗಿತ್ತು, ಯಾಮಾರ್ಬಿಟ್ಟೆ. ಏನು ಮಾಡೋಕ್ಕಾಗಲ್ಲ. ಒಂದು ಫ್ಯಾನ್ ಅಂತ ತೊಗೊಬೇಕು, ಆಗಲ್ಲ. ಹಿಂಗೆ AC ಹಾಕೊಂಡು ಮಲಗಿದ್ರೆ CNG ಎಲ್ಲ ಅಲ್ಲಲ್ಲೇ ಡಮಾರು. ಯಾಕೋ ಇಲ್ಲಿಂದ ಡ್ಯೂಟಿ ಕೊಡೋ ಮಟ್ಟ ಕಾಣಿಸ್ತಾ ಇಲ್ಲ. ಯಾಕಂದರೆ ಆಲ್ಮೋಸ್ಟ್ 2 ಗಂಟೆ ಆಗ್ಬಿಡ್ತು. ಇಷ್ಟೊತ್ತಲ್ಲಿ ಯಾವುದೋ ಡ್ಯೂಟಿ ಇರೋಲ್ಲ, ಆರಾಮಾಗಿ ಮಲ್ಕೊಳ್ಳೋಣ. ಒಂದು 5 ಗಂಟೆಗೆ ಅಲಾರಾಮ್ 4 ಗಂಟೆಗೆ ಇಡೋಣ ಅಂದ್ಕೊಂಡಿದ್ದೆ. ಲೇಟ್ ಆಗ್ಬಿಟ್ಟಿದೆ. ಅಟ್ಲೀಸ್ಟ್ ಒಂದು 4 ಅವರನ್ನ ಮಲ್ಕೊಳ್ಳೋಣ. 5 ಗಂಟೆಗೆ ಅಲಾರಾಮ್ ಇಟ್ಬಿಟ್ಟು ಸೀದಾ ಎದ್ದು ನಾಳೆ ಬೆಳಗ್ಗೆದು ಕಾರ್ಯಕ್ರಮ ಶುರು ಹಚ್ಕೊಳ್ಳೋಣ. ಟೋಟಲಾಗಿ ಎಷ್ಟಾಯ್ತಪ್ಪ ರಿಂಗ್ಸು ಅಂತ ಕೇಳಿದ್ರೆ ಒಂದು 2900 ರೂಪಾಯಿ ಆಗೈತೆ. ಇನ್ನು 600 ರೂಪಾಯಿ ನನ್ನ ಟಾರ್ಗೆಟ್ ಮಿಸ್ ಆಗ್ಬಿಡ್ತು. ಟೋಟಲಾಗಿ 3500 ರೂಪಾಯಿ ಇದ್ದಿದ್ದು ಟಾರ್ಗೆಟು. ಒಂದು 600 ರೂಪಾಯಿ ಸಂಪಾದನೆ ಹೊಡೆಯೋಕ್ಕಾಗಿತ್ತು. ಯಾವುದೋ ಬುಕ್ಕಿಂಗ್ ಬರ್ತಾಯಿಲ್ಲ. ಬಂದಿರೋ ಚೆನ್ನಾಗಿರ್ತಾಯಿತ್ತು. ಎಂಪೈರ್ ಹತ್ರ ಆಲ್ಮೋಸ್ಟ್ ಜನ ಎಲ್ಲ ಖಾಲಿ ಆಗಿಬಿಡೋರೆ ನೋಡ್ರಿ. ಇದ್ದಿದ್ರೆ ಪಕ್ಕ ಯಾವುದೋ ಒಂದು ಬುಕ್ಕಿಂಗ್ ಬರ್ತಾಯಿತ್ತು. ಜನನೂ ಖಾಲಿ ಆಗಿಬಿಡೋರು, ಏನು ಮಾಡೋಕ್ಕಾಗಲ್ಲ. ಟೈಮ್ ಆಯಿತು. ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ರಿ. ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ಒಂದೇ ಒಂದು ನಿಮ್ಮ ಚಿಕ್ಕ ಸಪೋರ್ಟ್ ಬೇಕು ಅಷ್ಟೇ ನನಗೆ. ಸಿಗೋಣ ಇನ್ನೊಂದು ವೀಡಿಯೋಲ್ಲಿ. ಇನ್ಮೇಲೆ ಫುಲ್ ಕಂಟೆಂಟ್ಸ್ ಬರ್ತಾನೆ ಇರುತ್ತೆ, ತಲೆ ಕೆಡ್ಸ್ಕೊಂಬಿಟ್ರೆ ಮಾಡ್ತಾ ಇರ್ತೀನಿ, ಫುಲ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸಿಗೋಣ ಮತ್ತೊಂದು ವೀಡಿಯೋಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್. ಸಿಗೋಣ.